ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವ ಮಹಿಳೆಯರೇ ಎಚ್ಚರ ಎಚ್ಚರ. ಇನ್ಸ್ಟಾಗ್ರಾಮ್ ವಶೀಕರಣ ನಂಬುವ ಮುನ್ನ ಬಹಳ ಹುಷಾರಾಗಿರಬೇಕು ನೀವು. ನೋಡಿ, ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದು ಶಾಕ್ ಆಗುತ್ತೆ ರೀಲ್ಸ್ ನೋಡುವಂತಹ ಮಹಿಳೆಯರಿಗೆ. ಅದರಲ್ಲೂ ಮದುವೆಯಾದ 24ನೇ ದಿನಕ್ಕೆ ಮಡದಿನ ತೋರಿದಿದ್ದಾನೆ ಗಂಡ. 24 ದಿನ ಆಗಿರ್ತದೆ ಮದುವೆ ಆಗಿ, ಗಂಡ ಬಿಟ್ಟು ಹೋಗ್ಬಿಟ್ಟ. ಪತಿಯನ್ನ ಮರಳಿ ಪಡೆಯೋಕೆ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದಾರೆ. ಇಲ್ಲಿ ವಶೀಕರಣ ಸ್ಪೆಷಲಿಸ್ಟ್ ಅಂತ ಹೇಳಿ ಮಹಿಳೆಗೆ ದೋಖಾ ಮಾಡಿದ್ದಾನೆ ಒಬ್ಬ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹರಿಬಿಟ್ಟಿದ್ದ ಡೋಂಗಿ ಸ್ವಾಮಿ. ನೋಡಿ, ವಶೀಕರಣ ಮಾಡ್ತೀನಿ, ನಿಮಗೊಂದು ಮಂತ್ರ ಕೊಡ್ತೀನಿ, ತಾಯ್ತಾ ಕೊಡ್ತೀನಿ ಅಂತ ಹೇಳ್ತಾರೆ. ಹೋದ್ರೆ ನಿಮಗೆ 3 ನಾಮ ಹಾಕಿ ಕಳಿಸ್ತಾರೆ. ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದಾಳೆ ಮಹಿಳೆ. ಇಲ್ಲಿ ಗಂಡ ಬೇಕು ಅಂತ ಹೋಗಿದ್ಲು. 24 ದಿನಕ್ಕೆ ಬಿಟ್ಟು ಹೋದ ಅವನು. ಅವರು ವೈಯಕ್ತಿಕವಾಗಿ ಏನಿತ್ತು ಗೊತ್ತಿಲ್ಲ. ಆದರೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಿಷ್ಟು ಪೋಸ್ಟ್ ಬರ್ತಾ ಇರ್ತವೆ. 15 ದಿನದಲ್ಲಿ, 1 ವಾರದಲ್ಲಿ ಕಣ್ಣು ಬಿಟ್ಟು ಬಿಡೋಷ್ಟರಲ್ಲೇ, ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲೇ ನಿಮಗೆ ವಶೀಕರಣ ಮಾಡಿಕೊಡ್ತೀನಿ. ನೀವು ಯಾರು ಹೇಳ್ತಿರೋ ಅವ್ರಿಗೆ, ಆ ಜ್ಯೋತಿಷ್ಯರು, ಈ ಜ್ಯೋತಿಷ್ಯರು, ಆ ಮಾಂತ್ರಿಕರು, ಈ ಮಾಂತ್ರಿಕರು ಅವ್ರ ಹತ್ರ ವಿದ್ಯೆ ಪಡೆದಿದ್ದಾರೆ. ನೋಡಿ, ಗಂಡನ ಪಡೆಯೋಕೆ ಪಾಪ ಹೋಗಿದ್ಲು. ಹೆಂಡತಿ ಅದು ಇದಂತ ನಂಬಿಸಿ ಆಕೆಯಿಂದ ಹಣವನ್ನು ಪೀಕಿ ಈಗ ನೋಡಿ ಆಕೆ ಮೋಸ ಹೋಗಿದ್ದಾರೆ. ನಾವು ಆ ಪಂಡಿತರು, ಈ ಪಂಡಿತರು, ಆಕೆ ನಂಬಿದ್ಲು. ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸಹಜವಾಗಿ. ದಾಂಪತ್ಯ ಜೀವನ ಸರಿ ಹೋಗಲು ವಿಶೇಷ ಪೂಜೆ ಅಂತ ರೀಲ್ಸ್ ಮಾಡಿದ್ದ ಅವನು. ರೀಲ್ಸ್ ನೋಡಿ ಡೋಂಗಿ ಸ್ವಾಮಿಗೆ ಕರೆ ಮಾಡಿರ್ತಾರೆ ನೊಂದ ಮಹಿಳೆ. ಪೂಜೆ ಹೆಸರಲ್ಲಿ ಲಕ್ಷಕ್ಕೂ ಹೆಚ್ಚು ಹಣ ಮಹಿಳೆಗೆ ವಂಚನೆ ಮಾಡಿದಾನಂತೆ. ವಂಚನೆ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಪೊಲೀಸರಿಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ವಂಚನೆ ಟ್ರೇಸ್ ಮಾಡಿ ನೋಡಿದ್ರೆ ಪೊಲೀಸರಿಗೆ ಶಾಕ್ ಆಗ್ಬಿಡ್ತು. ಪೊಲೀಸರೇ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಈ ಕೇಸನ್ನು ಆಳಕ್ಕೆ ಹೋಗಿ ತನಿಖೆ ಮಾಡಿದಾಗ 19 ವರ್ಷದ ಯುವಕ ಲೋಹಿತ್ ಕಲ್ಯಾಣ್, ಬರೀ 19 ವರ್ಷ ರೀ ಅವಂಗೆ. ಎಂಥ ಖತರ್ನಾಕ್ಗಳು, ದುಡ್ಡು ಮಾಡೋಕೆ ಏನೆಲ್ಲ ದಾರಿ ಹಿಡಿತಾರೆ ನೋಡಿ, ಕಳ್ಳದಾರಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಬಂಧಿತನಿಂದ ಸುಮಾರು 1,30,30,000 ರೂಪಾಯಿ ರಿಕವರಿ ಮಾಡಿದ್ದಾರೆ. ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, 19 ವರ್ಷದ ಯುವಕ ಅವನು. ವಶೀಕರಣ ಮಾಡ್ತೀನಿ, ನೀವು ಅಂದ್ಕೊಂಡಿದ್ದಾಗತ್ತೆ, ನಿಮ್ಮ ಹಿಂದೆ ಬಂದುಬಿಡ್ತಾರೆ ಅವರು. ನಾನು ವಶೀಕರಣ ಮಾಡಿದರೆ ಮುಗೀತು. ನೀವೇನು ಅಂದ್ಕೊಳ್ತೀರೋ, ನೀವು ಯಾವ ಹೆಣ್ಣನ್ನು ಬಯಸ್ತೀರೋ, ಯಾವ ಗಂಡನ್ನು ಬಯಸ್ತೀರೋ, ಅವ್ರು ನಿಮ್ಮ ಹಿಂದೆ ಓಡಿ ಬರ್ತಾರೆ ಅಂತ ಹಿಂಗೆ ಪುಂಗಿಬಿಟ್ಟಿದ್ದ. ಅದನ್ನು ನೋಡಿ ಪಾಪ ಈ ಮಹಿಳೆ ಕಾಲ್ ಮಾಡಿ ಅವ್ನು ಮೀಟ್ ಆಗ್ತಾರೆ. ಏನೋ ವಶೀಕರಣ ಮಾಡಿಕೊಡ್ತೀನಿ ಅಂತ ನಂಬಿಸಿ ಆಕೆಯಿಂದ ಹಣ ಪಡೆದುಕೊಂಡಿದ್ದ ಎಸ್ಕೇಪ್ ಆಗಿದ್ದ. ಈಗ ಆತನನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆತನನ್ನು ಬಂಧನ ಕೂಡ ಮಾಡಿದ್ದಾರೆ. ಬರೀ 19 ವರ್ಷ ಅವನಿಗೆ. ಆಯ್ತು ಬಿಡಪ್ಪ, 50 ವರ್ಷ 60 ವರ್ಷ ಅಥವಾ ಅದರಲ್ಲೇನೋ ಅನುಭವ ಇದ್ದರೆ, ಅಥವಾ ಪಳಗಿದ್ದಾರೆ, ಯಾರೋ ಒಬ್ಬ ಜ್ಯೋತಿಷ್ ಇರಬೇಕು, ಅವ್ರ ಕೆಲಸ ಆಗದೆ ಇದ್ದರೆ ಈ ರೀತಿಯಾಗಿ ಏನಾದರೂ ಇವರು ಉಲ್ಟಾ ಹೊಡಿತಾ ಇರ್ಬೋದು ಅಂತ ಅಂದ್ಕೊಳ್ತಿದ್ವಿ. ಬಟ್ ಇದನ್ನೇ ಅವನು ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದ.